ನಮಸ್ಕಾರ ಪ್ರಿಯ ವೀಕ್ಷಕರೇ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ನಡೀತಿರುವ ಜಟಾಪಟಿಯಲ್ಲಿ ಇದೀಗ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ರಂಗ ಪ್ರವೇಶ ಆಗಿದೆ. ಯಾಕೆ ನಾನು ಮುಖ್ಯಮಂತ್ರಿ ಆಗಬಾರ್ದಾ, ನನಗೆ ಆ ಶಕ್ತಿ ಇಲ್ವಾ? ಇದು ಪರಮೇಶ್ವರ್ ಅವರ ಪ್ರಶ್ನೆ. ಇದರ ಜೊತೆಗೆ ಮುಂದುವರೆದು ನನಗೆ ಸಾಮರ್ಥ್ಯ ಇಲ್ವಾ ಅನ್ನುವ ಮಾತನ್ನೂ ಕೂಡ ಅವರು ಹೇಳೋದ್ರ ಮೂಲಕ ಇದೀಗ ಮುಖ್ಯಮಂತ್ರಿ ಹುದ್ದೆಗೆ ನಡೆದಿರುವ ಜಟಾಪಟಿಯಲ್ಲಿ ಅವರು ನೇರವಾಗಿ ಕಣಕ್ಕೆ ಧುಮುಕಿದ್ದಾರೆ ಅಂತಲೇ ಹೇಳ್ಬೋದೇನೋ. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗು ತಾರಕಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ವಿದ್ಯುಕ್ತವಾಗಿ ಅಖಾಡಕ್ಕೆ ಧುಮುಕುವ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತೊಂದು ಮಜಲಿಗೆ ಹೋಗಿ ಬಂದು ತಲುಪಿದೆ. ಹಾಗಾದರೆ ಆ ಮಜಲೇನು, ಇದರ ಹಿಂದಿರುವ ಸ್ಟ್ರಾಟಜಿ ಏನು, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ನಾವು ಕೂಡ ಸಮರ್ಥರಿದ್ದೀರಿ ಅನ್ನೋ ವಾದನ ಇರುತ್ತೆ. ಸಾಮರ್ಥ್ಯ ಎಷ್ಟು ಸರಿ ಪ್ರೂವ್ ಮಾಡ್ಬೇಕ್ರಿ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂತದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಗೆಳೆಯರೆ, ರಾಜ್ಯದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕೂಗು ಎದ್ದಿದೆ. ಈ ಕೂಗು ಯಾಕಾಗಿ ಹೇಳ್ತೋ, ಎಲ್ಲಿಂದ ಬಂತೋ, ಇದನ್ನು ಖುದ್ದು ಮುಖ್ಯಮಂತ್ರಿಗಳೇ ಒಂದು ಹಂತದಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ಅದಕ್ಕೆ ಹೆಚ್ಚು ಚಾಲನೆ ಸಿಕ್ಕಿದೆ. ಹಾಗಾದರೆ ಈ ಕೂಗು ಯಾಕಾಗಿ ಈ ಸಂದರ್ಭದಲ್ಲಿ ಬಂತು? ಇದು ಮುಖ್ಯ. ಒಂದು, ದಲಿತ ಸಮುದಾಯ, ಶೋಷಿತ ಸಮುದಾಯ ಮತ್ತು ಶತಮಾನಗಳಿಂದ ತುಳಿತಕ್ಕೊಳಗಾದಂತಹ ಸಮುದಾಯ ಮತ್ತು ಆ ಸಮುದಾಯದ ಎತ್ತರದ ನಾಯಕರು ರಾಜ್ಯದ ಎತ್ತರದ ಹುದ್ದೆಗೆ ಅವರು ಅದನ್ನು ಅಲಂಕರಿಸ್ತಾರೆ ಅಂತಂದರೆ ಅದು ತುಂಬ ಸಂತೋಷದ ವಿಚಾರ. ಮತ್ತು ಅಂತಹ ಕೆಲವು ಬದಲಾವಣೆಗಳು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಆಗಬೇಕಾಗಿ ಬರುತ್ತೆ. ಕರ್ನಾಟಕದ ಮಟ್ಟಿಗಂತೂ ದಲಿತ ಸಮುದಾಯಕ್ಕೆ ಸೇರಿದವರು ಮುಖ್ಯಮಂತ್ರಿ ಆದರೆ ಅದೊಂದು ಚಾರಿತ್ರಿಕವಾದಂತಹ ನಿರ್ಧಾರ ಆಗುತ್ತೆ ಮತ್ತು ಒಳ್ಳೆಯ ನಿರ್ಧಾರ ಆಗುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ರಾಜಕೀಯ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಬಿಗಡಾಯಿಸಿದಾಗ ದಲಿತ ಮುಖ್ಯಮಂತ್ರಿ ಅಂತ ಕಾರ್ಡ್ ಪ್ಲೇ ಮಾಡೋದಿದೆಯಲ್ಲ, ಕಾರ್ಡ್, ದಲಿತ ಮುಖ್ಯಮಂತ್ರಿ ಅಂತ ಒಂದು ತಂತ್ರದ ಬಾಣವನ್ನು ಬಿಡೋದಿದೆಯಲ್ಲ, ಅದಾಗಲಿ ದಲಿತ ಮುಖ್ಯಮಂತ್ರಿ ಅಂತ ಒಂದು ಅಸ್ತ್ರದ ಪ್ರಹಾರವನ್ನು ಎದುರಾಳಿ ಮೇಲೆ ಪ್ರಯೋಗ ಮಾಡೋದಿದೆಯಲ್ಲ, ಅದು ಬೇರೆ ಆಗುತ್ತೆ. ಅಂದರೆ ಜಿನೇನಾಗಿ ದಲಿತ ಸಮುದಾಯಕ್ಕೆ ಸೇರಿದ ನಾಯಕರೊಬ್ಬರು ಈ ನಾಡಿನ ಮುಖ್ಯಮಂತ್ರಿ ಆಗಲಿ ಎನ್ನುವ ಕನ್ಸರ್ನಿನ ಜೊತೆಗೆ ಈ ಮಾತನ್ನು ನಾನು ಹೇಳ್ತಿದ್ದೇನೆ. ಮುಂದುವರೆದು ಡೆವಲಪ್ಮೆಂಟಿಗೆ ಬರೋದಾದರೆ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಮಾಡಿರುವಂತಹ ಸ್ಟೇಟ್ಮೆಂಟನ್ನು ನೋಡಿದ್ರೆ ವಿದ್ಯುಕ್ತವಾಗಿ ಮುಖ್ಯಮಂತ್ರಿ ಹುದ್ದೆಗೆ ನಡೀತಿರುವಂತಹ ಜಟಾಪಟಿಯಲ್ಲಿ ಅವರು ನೇರವಾಗಿ ಅಖಾಡಕ್ಕೆ ಧುಮುಕುವ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಜಾರಕಿಹೊಳಿ ಅವರು ವರಿಷ್ಠರನ್ನ ಭೇಟಿ ಮಾಡಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು, ದಲಿತ ನಾಯಕರೊಬ್ಬರು CM ಆಗಬೇಕು ಅನ್ನುವ ಒಂದು ಬೆಂಬಲವನ್ನು, ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಪ್ರಶ್ನೆಗೆ ಯಾಕೆ ಆಗಬಾರ್ದಾ? ನನಗೆ ಸಾಮರ್ಥ್ಯ ಇಲ್ವಾ? 8 ವರ್ಷಗಳ ಕಾಲ 2 ಬಾರಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ, 2 ಬಾರಿ DCM ಆಗಿದ್ದೀನಿ, ನನಗೆ ಸಾಮರ್ಥ್ಯ ಇಲ್ಲದಲೇ ಆ ಹುದ್ದೆ ಸಿಗುತ್ತಾ? ನಾನೇ ಆಗಬಾರ್ದು? ಅದು ಅಗ್ರೆಸಿವ್ ಆಗಿ ಅವರು ಸಮರ್ಥಿಸಿಕೊಂಡು ತನ್ನ ಕ್ಯಾಂಡಿಡೇಚರನ್ನು ಬಲವಾಗಿ ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ಅಫ್ಕೋರ್ಸ್ ಒಂದು ಹಾದಿ ಬೀದಿನಲ್ಲಿ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಮಾತಾಡಬೇಕಾ ಅಂತ ಕೂಡ ಹೇಳಿದರು. ಈಗ ಇಲ್ಲಿ ದಲಿತ ಅಸ್ತ್ರ ಎನ್ನುವಂತಹ ಅಂಶವನ್ನು ದೊಡ್ಡ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನು ಒಂದು ಅಸ್ತ್ರದ ರೀತಿಯಲ್ಲಿ ಬಳಸ್ತಿರುವ ಈ ಹೊತ್ತಲ್ಲಿ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಸೌಮ್ಯ ಸ್ವಭಾವದ ಡಾಕ್ಟರ್ ಜಿ ಪರಮೇಶ್ವರ್ ಇವು ಸ್ವಲ್ಪ ಅಗ್ರೆಸಿವ್ ಆಗಿ ತನ್ನ ಒಂದು ಲೀಡರ್ಶಿಪ್ಪನ್ನು ಬಲವಾಗಿ ಡಿಪೆಂಡ್ ಮಾಡ್ಕೊಂಡಿರೋ ರೀತಿಯನ್ನು ಗಮನಿಸಿದರೆ ಇದೊಂದು ಡೆವಲಪ್ಮೆಂಟೇ, ಅದರಲ್ಲಿ ಏನೂ ಅನುಮಾನ ಬೇಡ. ಈಗ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ನಾವು ಕೂಡ ಸಮರ್ಥರಿದ್ದೀರಿ ಅನ್ನೋ ವಾದನ ಇರುತ್ತೆ. ಸಾಮರ್ಥ್ಯ ಎಷ್ಟು ಸರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂತದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಆದ್ರೆ
ಸನ್ನಿವೇಶಗಳು ಅದನ್ನ ಪಕ್ಷದ ತೀರ್ಮಾನಗಳು ಆಗ್ಬೇಕಷ್ಟೇ. ಪರಮೇಶ್ವರ್ ಅವರ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ. ಒಂದು ರೀತಿಯಲ್ಲಿ ಅವ್ರು ರಾಜಕಾರಣದ ವಿಚಾರ ಬಂದಾಗ ಏಕಾಏಕಿ ಅಗ್ರೆಸಿವ್ ಆಗಿ ಅವ್ರು ಮಾತಾಡಲ್ಲ, ಒಂಥರ ಬ್ಯಾಲೆನ್ಸ್ ಆಗಿ ಬ್ಯಾಟಿಂಗನ್ನು ಮಾಡ್ತಾರೆ. ಇವತ್ತು ದಲಿತ CM ಅನ್ನುವಂತಹ ಮಾತಿಗೂ ಅವರು ಅಗ್ರೆಸಿವ್ ಆಗಿ ತನ್ನನ್ನು ತಾನು ಅಖಾಡಕ್ಕೆ ನೂಕಿಕೊಂಡ ಶೈಲಿಯನ್ನು ಗಮನಿಸಿದಾಗ ಇದೊಂದು ಡೆವಲಪ್ಮೆಂಟು ಅಂತ ನನಗೆ ಒಂದು ಅಚ್ಚರಿಯ ಡೆವಲಪ್ಮೆಂಟು ಅಂತ ಅನ್ನಿಸ್ತು. ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಆದಂತಹ ಡೆವಲಪ್ಮೆಂಟನ್ನು ನಾನಿಲ್ಲಿ ನೋಟ್ ಮಾಡ್ತೇನೆ. ಎಲ್ಲೋ ಒಂದು ಕಡೆ ಈಗ DK ಶಿವಕುಮಾರ್ ಅವರು ನಮಗೆ ಉಳಿದ ಅವಧಿನಲ್ಲಿ ನಾನು CM ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದೆಡೆ CM ಬಣದಿಂದ ಆಲ್ಟರ್ನೇಟಿವ್ ಲೀಡರ್ಶಿಪ್ ಡೆವಲಪ್ ಆಗ್ತಾ ಇದೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ CM DCM ಮುಖಾಮುಖಿ ಸರಿ, ಹೈಕಮಾಂಡ್ ತೀರ್ಮಾನ ತಗೋಬೇಕು ಸರಿ, ಇದರ ನಡುವೆ ಒಂದು ವೇಳೆ ನಾಯಕತ್ವ ಚೇಂಜ್ ಆಗುವಂಥ ಪರಿಸ್ಥಿತಿ ಬಂದರೆ ನೀನಲ್ಲ ನಮ್ಮ ಕಡೆ ಇನ್ನೊಬ್ಬ ಇದ್ದಾನೆ ಅನ್ನುವಂತಹ ಪ್ಯಾರಲಲ್ ಲೀಡ್ರು ಒಂದು ಬಣದಿಂದ ರೆಡಿ ಆಗ್ತಿರೋದು ಯಾವುದರ ಸಂಕೇತ? ಡಾಕ್ಟರ್ G. ಪರಮೇಶ್ವರ್ ಪರ್ಯಾಯ ನಾಯಕನಾಗಿ ಉದ್ಭವ ಆಗ್ತಾ ಇದ್ದಾರೆ CM ಕ್ಯಾಂಪಿಂದ. ದಿಸ್ ಇಸ್ ಮೋಸ್ಟ್ ಸಿಗ್ನಿಫಿಕೆನ್ಸ್. ಅಂದರೆ ಇದು ಎಲ್ಲೋ ಒಂದು ಕಡೆ ಹಾಗಾದರೆ ಚೇಂಜ್ ಆಫ್ ಲೀಡರ್ಶಿಪ್ಪಿನ ಸುಳಿವು ಒಂದು ಬಣಕ್ಕೆ ಸಿಕ್ಕಿದೆಯಾ? ಈ ಪ್ರಶ್ನೆ ಇವು ನ್ಯಾಚುರಲಿ ಉದ್ಭವ ಆಗುತ್ತೆ. ಅಧಿಕಾರ ಹಂಚಿಕೆ ರಾಜಕಾರಣ ಬಂದಾಗ ಎಲ್ಲೋ ಒಂದು ಕಡೆ ಬಿಟ್ಕೊಡ್ಬೇಕಾಗುತ್ತೆ, ಹೈಕಮಾಂಡ್ ಬಿಟ್ಕೊಡು ಅಂದರೆ ಅನ್ನುವಂತಹ ಸುಳಿವು ಸಿಕ್ಕಿ ಆದರೆ ನೋಡೇ ಬಿಡೋಣ, ನನಗೆ ಸಿಗದೆ ಹೋದ್ರೂ ಚಿಂತೆ ಇಲ್ಲ, ಅವನಿಗೆ ಸಿಗಂಗಿಲ್ಲ, ಇನ್ನೊಬ್ಬ ಲೀಡರ್ನ ರೆಡಿ ಮಾಡೋಣ ಅಂದರೆ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದೆ ಅನ್ನುವ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡೋಣ ಅನ್ನುವ ಲೆಕ್ಕಾಚಾರ ಇದ್ರೂ ಇರಬಹುದು. ಅಂದರೆ ಈ ಡೆವಲಪ್ಮೆಂಟಲ್ಲಿ ಡಾಕ್ಟರ್ G. ಪರಮೇಶ್ವರ್ ಇವತ್ತು ಅಂಥದ್ದೊಂದು ಸ್ಟೇಟ್ಮೆಂಟನ್ನು ಮಾಡೋದ್ರ ಮೂಲಕ ಪರ್ಯಾಯ ನಾಯಕರಾಗಿ ಉದ್ಭವ ಆಗ್ತಾ ಇದ್ದಾರೆ. ಇದಕ್ಕೆ ಎಷ್ಟು ಮಟ್ಟಿಗೆ ಹೈಕಮಾಂಡ್ ಲೆವೆಲಲ್ಲಿ ಇದು ಗಂಭೀರ ಚರ್ಚೆಯನ್ನು ಪಡೆಯುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಸ್ಟ್ರಾಟಜಿ, ಸಿದ್ದರಾಮಯ್ಯ ಬಣದ ಒಂದು ಸ್ಟ್ರಾಟಜಿ ಈ ದಿಕ್ಕಲ್ಲಿ ಹೋಗ್ತಿರೋದಂತೂ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಂದರೆ ಹೈಕಮಾಂಡಿನ ಸೈಲೆನ್ಸು, ಹೈಕಮಾಂಡಿನ ಎಸ್ಕೇಪಿಸಮ್ ಅಂತ ಕೆಲವರು ಕರೀತಾರೆ, ಅವರ ಮೌನ, ದಿವ್ಯ ಮೌನ, ಅವರ ನಿರ್ಲಕ್ಷ್ಯ, ಕರ್ನಾಟಕ ವಿದ್ಯಮಾನದ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳದಿರುವಂತಹ ಅಸಹಾಯಕತೆನೋ ಅಥವಾ ಏನೋ ಗೊತ್ತಿಲ್ಲ, ಇದು ಕ್ರಮೇಣ ಪರಿಸ್ಥಿತಿಯನ್ನು ಬಿಗಡಾಯಿಸುವಂತೆ ಮಾಡ್ತಾ ಇದೆ. ಇದು ಕ್ರಮೇಣ ಗುಂಪುಗಳ ನಡುವಿನ ಕಂದಕವನ್ನು ಜಾಸ್ತಿ ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.